ದಿನ ಪೂಜೆ ಮಾಡ್ತಾಯಿದ್ದೀನಿ, ದಿನ ಪುರಸ್ಕಾರ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಎದ್ದು ಮನೆ ಒರೆಸ್ತೀನಿ, ಗುಡಿಸ್ತೀನಿ, ಅಭಿಷೇಕ ಮಾಡ್ತೀನಿ, ಎಷ್ಟು ಮಾಡಿದ್ರು ಕೂಡ ದೇವರು ಫಲ ಕೊಡೋದಿಲ್ಲ ಅಂತ ನಂತರ ಬರ್ತಾರೆ ಕಂಪ್ಲೇಂಟ್ ತೊಗೊಂಡು. ಗುರುಗಳೇ, ಶ್ರೀಚಕ್ರ ಪೂಜೆ ಮಾಡ್ತಿದ್ರು ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಹೇಳಿದ್ರು ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪೂಜೆ ಪುರಸ್ಕಾರ ಮಾಡಿ, ಶ್ರೀಚಕ್ರ ಪೂಜೆ ಮಾಡಿ, ಲಲಿತಾ ಸಹಸ್ರನಾಮ ಹೇಳಿ, ಅದಾದ್ಮೇಲೂ ಸಮಸ್ಯೆ ಬರ್ತಾ ಇದೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಆ ವಿಗ್ರಹ ಇಟ್ಟರೆ ಒಳ್ಳೆಯದು, ಈ ಫೋಟೋ ಇಟ್ಟರೆ ಒಳ್ಳೆಯದು, ಈ ಚಕ್ರ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಮತ್ತಷ್ಟು ಪೂಜೆ ಪುರಸ್ಕಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ತಡಿಲಾಕಾಗದಲೇ ಅದು ಸಮಸ್ಯೆಗೆ ವಿಪರೀತವಾಗಿ ತೊಂದರೆ ಆಗೋಕ್ಕೆ ಶುರುವಾಗ್ತದೆ. ನಮ್ಮಲ್ಲಿ ತುಂಬ ಜನ ತುಂಬ ಪೂಜೆಯನ್ನು ಮಾಡೋದು ಜಾಸ್ತಿ. ಹೇಗೆ ಅಂದರೆ, ಮನೆ ಒಳಗಡೆ ಹೋದರೆ ಒಂದು 25 ಥರದ ದೇವ್ರ ಫೋಟೋಗಳು ಇಟ್ಟಿರ್ತಾರೆ. 25 ಥರದ ಆಚರಣೆಗಳು, 25 ಥರದ ಪದ್ಧತಿಗಳು. ಆಚರಣೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಮಾಡ್ಕೊಂಡ್ಬಿಡ್ತಾರೆ. ಮಾಡೋ ಮೊದಲನೇ ಮಿಸ್ಟೇಕ್ ಏನಪ್ಪ ಅಂತಂದರೆ, ಎಲ್ಲರೂ ಹೇಳಿದ ಹಾಗೆ ಕೇಳೋದು. ಎಲ್ಲರೂ ಹೇಳೋ ಹಾಗೆ ಕೇಳೋದು, ಪೂಜೆಯಲ್ಲಿ ಪುರಸ್ಕಾರದಲ್ಲಿ ಮಿಸ್ಟೇಕ್ ಮಾಡ್ಕೊಳ್ಳೋದು. ಅದರಿಂದ ಮತ್ತೆ ನೆಗೆಟಿವ್ ಬರೋಕ್ಕೆ ಶುರು ಮಾಡಿದಾಗ ದೇವ್ರನ್ನ ಬೈಯೋಕ್ಕೆ ಶುರು ಮಾಡೋದು. ದಿನ ಪೂಜೆ ಮಾಡ್ತಾಯಿದ್ದೀನಿ, ದಿನ ಪುರಸ್ಕಾರ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಎದ್ದು ಮನೆ ಒರೆಸ್ತೀನಿ, ಗುಡಿಸ್ತೀನಿ, ಅಭಿಷೇಕ ಮಾಡ್ತೀನಿ, ಎಷ್ಟು ಮಾಡಿದ್ರು ಕೂಡ ದೇವರು ಫಲ ಕೊಡೋದಿಲ್ಲ ಅಂತ. ಇಲ್ಲಿ ಯಾವುದಕ್ಕೆ ಆದರೂ ಕೂಡ ಅದರದ್ದೇ ಪದ್ಧತಿ ಎಂತಿರುತ್ತೆ. ಭಕ್ತಿಯಿಂದ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿದ್ರೆ ಮಿಸ್ಟೇಕ್ ಅಂತ ಆದರೂ ಕೆಲವೊಮ್ಮೆ ಸರಿ ಹೋಗ್ತದೆ. ಆದರೆ ಎಲ್ಲದೂ ಸರಿ ಹೋಗೋಕ್ಕಾಗೋದಿಲ್ಲ. ಮಾಡೋ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಅದರದೇ ಆದಂಥ ರೀತಿ ನೀತಿಗಳಿರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದನ್ನು ಮಾಡೋದನ್ನು ಕಲಿತು ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಹತ್ರ ಬರೋ ಎಷ್ಟೋ ಜನ ಹೇಳೋದೊಂದೇ, ದಿನ ದೇವ್ರ ಪೂಜೆ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಗುರುಗಳೇ, ತುಂಬ ಮಾಡ್ತಿದ್ದೀನಿ, ಸಮಸ್ಯೆ ಜಾಸ್ತಿ. ನೋಡಿ, ದೇವ್ರ ಪೂಜೆ ಮಾಡಿದ್ರೆ ಸಮಸ್ಯೆ ಯಾವ ಕಾರಣಕ್ಕೂ ಬರುವುದಿಲ್ಲ. ಸಮಸ್ಯೆ ಬರ್ತಾ ಇದೆ ಅಂತಂದರೆ ಅದ್ರಲ್ಲಿ ನಿಮ್ಮಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಹೀಗೆ ಹೇಗಿರುತ್ತೆ ಅಂತಂದರೆ, ದೇವರು ಅಗಾಧವಾದಂಥ ಶಕ್ತಿವಂತ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಲೈಟ್ ಕಂಬದಲ್ಲಿ ವೈರಲ್ಲಿ ಹೇಗೆ ಕರೆಂಟ್ ಬರುತ್ತೋ, ಸೊ ಹಾಗೆ ಆ ಒಂದು ಪವರ್ ಜಾಸ್ತಿ ಇರ್ತದೆ. ಅದನ್ನ ತಗೊಬಂದು ನಾರ್ಮಲ್ ಬಲ್ಪಿಗೆ ನಾವು ಕಲೆಕ್ಷನ್ ಕೊಟ್ಟರೆ ಹೇಗೆ ಬಲ್ಪು ಚಿತ್ರಾನ್ನಾಗಿ ಹೋಗ್ತದೆ, ಹೊಡೆದು ಹೋಗ್ತದೆ, ಹೀಗೆ ಬದುಕು ಕೂಡ ಅವನ ಶಕ್ತಿಯನ್ನು ನಾವು ಪಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ಅದನ್ನು ಪಡ್ಕೊಳ್ಳೋದ್ರಲ್ಲಿ ಲಿಮಿಟ್ ಇಲ್ಲದೇ ಇದ್ದಾಗ ನಮಗೆ ಅದು ರಿಫ್ಲೆಕ್ಟ್ ಹೊಡೆಯೋಕ್ಕೆ ಶುರು ಮಾಡುತ್ತೆ. ಕೆಲವೊಬ್ಬರು ಮನೇಲಿ ಏನಾಗಿದೆ ಅಂದರೆ, ಒಂದು ಕಾಳಿ ಫೋಟೋನೋ, ಚಾಮುಂಡೇಶ್ವರಿ ಫೋಟೋನೋ, ಈ ಥರ ಸಾಕಷ್ಟು ಫೋಟೋ ಪುರಸ್ಕಾರಗಳನ್ನ, ಕೆಲವೊಂದು ಗುರುಗಳ ಫೋಟೋನ, ಅಂದರೆ ಮಾಡುವಂಥ ಪದ್ಧತಿಯಲ್ಲಿ ಮಿಸ್ಟೇಕ್ ಮಾಡಿಕೊಂಡು ಅದರಿಂದ ಬರೋ ಫಲವನ್ನು ಸಹಿಸೋಕ್ಕಾಗ್ದಲೇ ಸಮಸ್ಯೆನ ಅನುಭವಿಸೋದು. ಕೆಲವೊಬ್ಬರು ಮನೇಲಿ ಶ್ರೀಚಕ್ರ ಪೂಜೆ ಮಾಡ್ತಾರೆ. ನಾನು ಕಂಡಿರೋ ಹಾಗೆ ತುಂಬ ಜನ ಹೆಣ್ಮಕ್ಳು ಮನೇಲಿ ಶ್ರೀಚಕ್ರ ಪೂಜೆ ಮಾಡ್ತಿರ್ತಾರೆ. ಅದರಲ್ಲಿ 70 ಭಾಗ ನನ್ನ ಹತ್ರ ಬರ್ತಾರೆ ಕಂಪ್ಲೇಂಟ್ ತೊಗೊಂಡು. ಗುರುಗಳೇ, ಶ್ರೀಚಕ್ರ ಪೂಜೆ ಮಾಡ್ತಿದ್ರು ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಹೇಳಿದ್ರು ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪೂಜೆ ಪುರಸ್ಕಾರ ಮಾಡಿ, ಶ್ರೀಚಕ್ರ ಪೂಜೆ ಮಾಡಿ, ಲಲಿತಾ ಸಹಸ್ರನಾಮ ಹೇಳಿ, ಅದಾದ್ಮೇಲೂ ಸಮಸ್ಯೆ ಬರ್ತಾ ಇದೆ. ನೀವು ಸಹಸ್ರನಾಮ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ಈ ಪೂಜೆ ಪದ್ಧತಿ ಅಂತ ಬಂದಾಗ ನೀವು ಎಷ್ಟೇ ಆರಾಧನೆ ಮಾಡಿ, ಆದರೆ ಕೆಲವೊಂದು ಯಂತ್ರ ಮತ್ತು ಕೆಲವೊಂದು ಮಂತ್ರ ಅಂತ ಬಂದಾಗ ಅದರದೇ ಆದಂಥ ಮಹತ್ವ ಇದೆ. ನೀವು ಅದನ್ನು ತಿಳಿದು ಮಾಡಬೇಕು. ತಿಳಿದು ನೀವು ಸರಿಯಾಗಿ ರೀತಿಯಲ್ಲಿ ಯಾವುದಾದ್ರೂ ಕೇಳಿ ಮಾಡಿದಾಗ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಇಲ್ಲ ಯೂಟ್ಯೂಬ್ ನೋಡೋ, ಪುಸ್ತಕ ನೋಡೋ, ಯಾರೋ ಪಕ್ಕದ ಮನೆಯವರು ಹೇಳಿದ್ರು, ಫ್ರೆಂಡ್ ಹೇಳಿದ್ರು, ಅದನ್ನು ಮಾಡಿದ್ರೆ ಒಳ್ಳೆಯದಂತೆ, ಇದನ್ನು ನೀವೆಲ್ಲ ಮಾಡ್ತಾ ಇದ್ದರೆ ನೀವು ನೋಡಿ, ನೀವು ಎಷ್ಟು ಮಾಡ್ತಾ ಇದ್ದೀರಿ ಅಷ್ಟು ಸಮಸ್ಯೆನ ಬೆನ್ನ ಹಿಂದೆ ತಗೊಳ್ತಾ ಇದ್ದೀರಿ. ಇನ್ನು ಕೆಲವೊಬ್ರು ಇದ್ದಾರೆ, ವಾರಕ್ಕೆ ಒಂದೇ ಸಲ ದೇವಸ್ಥಾನಕ್ಕೆ ಹೋಗೋದು. ಆ ಒಂದು ಸಲ ದೇವಸ್ಥಾನಕ್ಕೆ ಹೋದವ್ರು ನೋಡಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ನೀವು ಹೇಳ್ತೀರಿ, ಅವ್ರು ಏನಪ್ಪ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾವಾಗ ನೋಡಿದ್ರು ಕಂಜೂಸ್ ಥರ ಆಡ್ತಾರೆ, ನಾವು ನೋಡಿದ್ರೆ ಅಷ್ಟೊಂದು ದುಡ್ಡು ರೇಟ್ ಇದ್ದರೂ ಹೂ ತೊಗೊಬಂದು ಹಾಕ್ತೀವಿ, ನಮಗೆ ಮಾತ್ರ ದೇವರು ಒಳ್ಳೇದು ಮಾಡೋದಿಲ್ಲ, ಅವ್ರಿಗೆ ಮಾತ್ರ ಒಳ್ಳೇದು ಮಾಡ್ತಾರೆ, ಅವರಿಗೆ ಮತ್ತು ಅಧಿಕ ಪ್ರಸಂಗತನಕ್ಕೆ ಹೋಗೋದಿಲ್ಲ. ಹಬ್ಬ, ವಾರ, ಪೂಜೆ ಪುರಸ್ಕಾರ ಅಂತ ಬಂದಾಗ ಹೋಗ್ತಾರೆ, ಒಂದಿಷ್ಟು ಕೈ ಮುಗಿತಾರೆ, ಒಂದಿಷ್ಟು ಸೇವೆ ಮಾಡ್ತಾರೆ, ದಾನನೋ ಧರ್ಮನೋ ಅಥವಾ ದೇವಸ್ಥಾನದ ಹುಂಡಿಗೆ ಹಾಕೋದು, ಏನೋ ಒಂದು ಅವ್ರ ಕೈಲಾದ ಸೇವೆ ಮಾಡ್ತಾರೆ. ಸೇವೆ ಮಾಡಾದ್ಮೇಲೆ ಅದಕ್ಕೆ ಏನು ಫಲ ಸಿಗುತ್ತೆ, ಅವ್ರು ಮುಂದಕ್ಕೆ ಹೋಗ್ತಾರೆ.
ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಆ ವಿಗ್ರಹ ಇಟ್ಟರೆ ಒಳ್ಳೆಯದು, ಈ ಫೋಟೋ ಇಟ್ಟರೆ ಒಳ್ಳೆಯದು, ಈ ಚಕ್ರ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಮತ್ತಷ್ಟು ಪೂಜೆ ಪುರಸ್ಕಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ತಡಿಲಾಕಾಗದಲೇ ಅದು ಸಮಸ್ಯೆಗೆ ವಿಪರೀತವಾಗಿ ತೊಂದರೆ ಆಗೋಕ್ಕೆ ಶುರುವಾಗ್ತದೆ. ಈಗ ಬಿಸಿನೀರಲ್ಲಿ ಸ್ನಾನ ಮಾಡಬೇಕಾಗಿರೋದು ನಾವು ತುಂಬ ಬಿಸಿನೀರು ಹಾಕ್ಕೊಂಡ್ರೆ ಏನಾಗುತ್ತೆ ನಮಗೆ ಗೊತ್ತಿಲ್ಲದೆ ಸ್ಕಿನ್ ಸುಡೋಕ್ಕೆ ಶುರು ಆಗ್ತದೆ. ಹೀಗೆ ಪ್ರತಿಯೊಂದೂ ಅಷ್ಟೇ ಯಂತ್ರ ಮತ್ತು ಮಂತ್ರದಲ್ಲಿರುವ ಶಕ್ತಿ ಹೇಗಿರುತ್ತೆ ಅನ್ನೋದು, ಕಂಪನ ಶಕ್ತಿ, ಅವನು ಎಷ್ಟೇ ಕಡು ಬಡವನಾಗಿದ್ದರೂ ಕೂಡ ಅವನ ಎತ್ತರ ಸ್ಥಾನಕ್ಕೆ ಹೋಗುತ್ತೆ. ಮಿಸ್ಟೇಕ್ ಆದರೆ ಅವನು ಎತ್ತರ ಸ್ಥಾನದಲ್ಲಿದ್ದರೂ, ಎಂಥ ಸ್ಥಾನದಲ್ಲಿದ್ದರೂ ಕೂಡ ಅವನು ಮತ್ತೆ ಕೆಳಗೆ ಬರೋಕ್ಕೆ ಶುರು ಮಾಡ್ತಾನೆ. ಮಾಡೋ ಪೂಜೆ ಪದ್ಧತಿಯಲ್ಲಿ ನೀವು ಸರಿಯಾದ ನೀತಿಯಲ್ಲಿ ತಿಳಿದು ಮಾಡದಲೇ ಮಿಸ್ಟೇಕ್ ಮಾಡ್ತಾ ಹೋದರೆ ಲೈಫನ್ನೇ ಹಾಳು ಮಾಡ್ಕೊತ ಶುರು ಮಾಡಬೇಕಾಗ್ತದೆ. ಪೂಜೆ ಮಾಡೋ ವಿಧಾನವನ್ನು ನೀವು ಎಲ್ಲವನ್ನು ನೋಡಿಕೊಂಡು, ಎಲ್ಲರನ್ನು ನೋಡ್ಕೊಂಡು ಮಾಡೋದನ್ನು ಬಿಟ್ಟು ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಿ ಯಾಕೆ ಫಲ ಸಿಗೋದಿಲ್ಲ ನೋಡಿ.